ಮಾಜಿ ಸಚಿವರು ಪರಿಷತ್ ಸದಸ್ಯರಂತ ಸಿ.ಟಿ. ರವಿ ಅವರು ನಮ್ಮ ಜೊತೆ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೂಡ ಪಾದಯಾತ್ರೆ ಬಗ್ಗೆ ದೊಡ್ಡ ಮಟ್ಟಿಗೆ BJP ಹೋರಾಟ ಮಾಡಿತ್ತು. ಇವತ್ತು ಲೋಕಾಯುಕ್ತದಿಂದ ಸಿದ್ದರಾಮಯ್ಯ ಕ್ಲೀನ್ ಚಿಟ್ ಸಿಕ್ಕಿದೆ. ಲೋಕಾಯುಕ್ತವು ACB ದಾರಿಯಲ್ಲೇ ಹೋಗ್ತಾ ಇರೋದು ನಮ್ಮ ವ್ಯವಸ್ಥೆಯ ದುರದೃಷ್ಟಕರ. ನೋಡಿ, ಮೂಡಾದಲ್ಲಿ ಹಗರಣ ನಡೆದಿದೆ ಅನ್ನೋದನ್ನು ಜಿಲ್ಲಾಧಿಕಾರಿ ವರದಿ ಮಾಡಿದರು. ಅಲ್ಲಿಯ ಮುಂದೆ ಈ ಹಿಂದಿನ ಜಿಲ್ಲಾಧಿಕಾರಿ ಅಲ್ಲೇ ಮೂಡ ಅಧ್ಯಕ್ಷ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಸ್ಟೇಟ್ಮೆಂಟ್ ಮಾಡಿದರು. ಅವ್ಯವಹಾರ ಆಗಿರೋದು ಸತ್ಯ. ಮೂಡಾದಲ್ಲಿ ಇದ್ದವ್ರು 3 ಜನ ಅಂದರೆ ಕದ್ದವ್ರು ಯಾರು? ಹಗರಣ ಆಗಿದೆ ಅಂತ ಆದಮೇಲೆ ಕಳ್ತನ ಮಾಡಿದವ್ರು ಯಾರು? ಹಾಗಾದ್ರೆ ಆ ಹಗರಣದ ರೂವಾರಿ ಯಾರು? ಕಿಂಗ್ ಪಿನ್ ಯಾರು? ಸಮಾನಾಂತರ ಬಡಾವಣೆಯಲ್ಲಿ ಮಾತ್ರ ನಿವೇಶನ ಕೊಡೋಕ್ಕೆ ಅವಕಾಶ ಇದೆ ಆ್ಯಸ್ ಪರ್ ದ ರೂಲ್ಸು. ಎಲ್ಲಿ ಬೇಕಾದ್ರೂ ನಿವೇಶನ ಕೊಡ್ಬೋದು ಅನ್ನೋದಕ್ಕೆ ಎಲ್ಲಿದೆ ಗೆಜೆಟ್ ನೋಟಿಫಿಕೇಶನ್? ಅದು ಅಪರಾಧ ಅಲ್ವಾ? ಹಾಗಾದ್ರೆ ಅಪರಾಧಕ್ಕೆ ಕಾರಣ ಯಾರು? ಈಗ ಲೋಕಾಯುಕ್ತ ಇಂಡಿಪೆಂಡೆಂಟ್ ಬಾಡಿ ಅಂತ ಹೇಳ್ತಾ ಇದ್ದಾರೆ ಅವರು. ನಾನು ಹೇಳೋದು ಅಪರಾಧಕ್ಕೆ ಕಾರಣ ಯಾರು? ಲೋಕಾಯುಕ್ತರ ಇಂಡಿಪೆಂಡೆಂಟ್ ಬಾಡಿ ಅನ್ನೋದು ಅರ್ಧ ಸತ್ಯ ಮಾತ್ರ. ಲೋಕಾಯುಕ್ತಕ್ಕೆ ಅಧಿಕಾರಿಗಳನ್ನ ಡೆಪ್ಯೂಟಿ ಯಾರು ಮಾಡ್ತಾರೆ? ಲೋಕಾಯುಕ್ತರ ನೇಮಕ ಹೇಗಾಗತ್ತೆ ಹೇಳಿ? ಮತ್ತು ಲೋಕಾಯುಕ್ತಕ್ಕೆ ಇದ್ದಂಥ ಪರಮಾಧಿಕಾರವನ್ನು ಕಿತ್ಕೊಳ್ಳೋ ಕೆಲಸನ 2013ರಲ್ಲೇ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಧಿಕಾರ ಸ್ವೀಕಾರ ಮಾಡ್ತಿದ್ದಂಗೆ ಮಾಡಿ ಅದನ್ನು ದುರ್ಬಲಗೊಳಿಸಿ ACB ಅಂಥೇಳಿ ತಾವು ಹೇಳ್ದಂಗೆ ಬಾಲ ಹಾಲಾಡಿಸ್ಬೇಕು ಅಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಳ್ಳಿಲ್ವಾ? ಯಾರು ಮಾಡ್ಕೊಂಡಿದ್ದು? ನೋಡಿ, ಮೂಡಾದಲ್ಲಿ ಸಾವಿರಾರು ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಅನ್ನೋದು ಜಗತ್ತಿಗೆ ಗೊತ್ತಿರುವಂಥ ಒಂದು ಸ್ಪಷ್ಟವಾದ ಸಂಗತಿ, ಅಂಗೈ ಹುಣ್ಣಿನಷ್ಟೇ ಸ್ಪಷ್ಟ. ಹಾಗಾದ್ರೆ ಆ ಹಗರಣ ಮಾಡಿದವ್ರು ಯಾರು? ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಿದೆ? ಲೋಕಾಯುಕ್ತ? ಬೇಡಪ್ಪ, ಸಿದ್ದರಾಮಯ್ಯನವರು ನಿರಪರಾಧಿ ಅಂತಲೇ ಭಾವಿಸೋಣ, ಅವ್ರ ಕುಟುಂಬನೂ ನಿರಪರಾಧಿ ಅಂತಲೇ ಭಾವಿಸೋಣ. ಆ ಹಗರಣ ಮಾಡಿದವ್ರು ಯಾರು? ಆ ಹಗರಣದ ರೂವಾರಿ ಯಾರು? ಯಾರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ದಾರೆ? ಅಪರಾಧಿ ಯಾರು? ಅದಕ್ಕೆ ನಾನು ಹೇಳಿದ್ದು, ಇದ್ದವ್ರು 3 ಜನ ಅಂದರೆ ಕದ್ದವ್ರು ಯಾರು ಸ್ವಾಮಿ ಹೇಳಿ? ಸಿದ್ದರಾಮಯ್ಯನವರು ಅವ್ರ ಕುಟುಂಬ ನಿರಪರಾಧಿ ಅಂತಲೇ ಭಾವಿಸಿ, ಹಾಗಿದ್ರೆ ಹಗರಣ ಮಾಡಿದವ್ರು ಯಾರು ಅಂತ ಹೇಳಿ. ಆ ಹಗರಣ ಮಾಡಿದವ್ರಿಗೆ ಶಿಕ್ಷೆ ಆಗಲಿ. ಯಾರ ಮೇಲೆ ಶಿಕ್ಷೆ ಮಾಡಿದ್ದೀರಿ? ಲೋಕಾಯುಕ್ತ ಯಾರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಸಿದೆ? ರಿಪೋರ್ಟ್ ಕೊಟ್ಟಿದೆಯಪ್ಪ, ಚಾರ್ಜ್ ಶೀಟ್ ಯಾರ ಮೇಲೆ ಸಲ್ಲಿಸಿದೆ? ಹಾಗಾದ್ರೆ ಹಗರಣ ಏನು ನಡೆದೇ ಇಲ್ವಾ? ಅಂದರೆ ಇವ್ರು ಏನು ಹೇಳ್ತಿದ್ದಾರೆ ಅಂದರೆ, ಸೂರ್ಯನನ್ನೇ ಮರೆಮಾಚಲಿ ಕೊಟ್ಟಿದ್ದಾರೆ. ಸೂರ್ಯನನ್ನೇ ಮರೆಮಾಚೋದಕ್ಕೆ ಸಾಧ್ಯ ಇದೆಯಾ? ಹಗರಣನೇ ನಡೆದಿಲ್ಲ ಅಂತ ಹೇಳಿದ್ರೆ ಹಾಗಾದರೆ ಲೋಕಾಯುಕ್ತದ ಅವಶ್ಯಕತೆಯೂ ಇದ್ದಂಗಿಲ್ಲ.